ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ಭಾಗವತ ತೃತೀಯ ಸ್ಕಂದ 21ನೇ ಅಧ್ಯಾಯದ 26ನೇ ಶ್ಲೋಕ. ಪಾಹಿ ಮಾಂ ಪರಮಾತ್ಮಂಸ್ತೆ ಪ್ರೇಷಣೇನ ಅಸೃಜಂ ಪ್ರಜಾಃ ತಾಯಿಮಾ ಭವಿತುಂ ತಾಯಿಮಾ ಯಭಿತುಂ ಪಾಪ ಉಪಕ್ರಾಮಂತಿ ಮಾಂ ಪ್ರಭೋ. ಅಂದ್ರೆ ಹಿಂದೆ ನಾವು ನೋಡಿದ್ದೀವಿ, ಬ್ರಹ್ಮದೇವರು ಅವರು ತಮ್ಮ ಜಗನದಿಂದ ಅಸುರರನ್ನ ಸೃಷ್ಟಿ ಮಾಡಿದ್ರು ಹಾಗೆ ಅಂತ. ಆಗ ಅವರು ಬ್ರಹ್ಮದೇವರ ಜೊತೆಗೆ ಅಸುರರು ವಿಷಯ ಲಂಪಟರಾಗಿ, ಅವರು ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿ ಬ್ರಹ್ಮದೇವರನ್ನೇ ಮೈಥುನ ಮಾಡಬೇಕು ಅಂತ ಅವರ ಹತ್ರ ಓಡಿ ಬಂದಾಗ ಬ್ರಹ್ಮದೇವರು ವಿಳಂಬ ಮಾಡ್ತಾರೆ. ಪರಮಾತ್ಮನ ಹತ್ರ ಹೋಗಿ ಬಂದು ಪ್ರಾರ್ಥನೆ ಮಾಡಿದ್ರು ಹಾಗೆ ಅಂತ. ಏನ್ ಪ್ರಾರ್ಥನೆ ಮಾಡಿರು ಅದನ್ನ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಹೇ ಪರಮಾತ್ಮನ್ ಮಾಂ ಪಾಹಿ, ಸ್ವಾಮಿ ಪರಮಾತ್ಮ ನನ್ನನ್ನು ಕಾಪಾಡು. ತೇ ಪ್ರೇಷಣೇನ ಅಹಂ ಪ್ರಜಾಹ ಅಸೃಜಂ, ನಿನ್ನ ಪ್ರೇರಣೆಯಿಂದ ನಾನು ಈ ಜನರನ್ನೆಲ್ಲ ನಾನು ಸೃಷ್ಟಿ ಮಾಡಿದೆ. ಪರಮಾತ್ಮನ ಅನುಗ್ರಹದಿಂದಲೇ ಈ ಪ್ರಜೆಗಳು ಅಂದ್ರೆ ಎಲ್ಲರೂ, ಅಲ್ಲಿ ಅಸುರರು ಸೇರ್ತಾರೆ. ಈ ರೀತಿಯಾಗಿ ನಾನು ಅಸುರರನ್ನ ಸೃಷ್ಟಿ ಮಾಡಿದೆ. ಹೇ ಪ್ರಭೋ ಸ್ವಾಮಿ, ಪಾಪಾಹಾತಾಹ ಇಮಾಹ ಮಾಂ ಯಭಿತುಂ ಉಪಕ್ರಾಮಂತಿ, ಪಾಪಿಷ್ಠರಾದ ಈ ಅಸುರರು ನನ್ನ ಜೊತೆಗೆ ಮೈಥುನವನ್ನ ಮಾಡೋದಕ್ಕೆ ಅವರು ಇಚ್ಛೆ ಪಡ್ತಾ ಇದ್ದಾರೆ, ನನ್ನನ್ನು ಕಾಪಾಡು ಹಾಗೆ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರು ಬ್ರಹ್ಮದೇವರು ಹಾಗೆ ಅಂತ. ಮತ್ತೆ ಹೇಳ್ತಾರೆ, ತ್ವಮೇಕಃ ಕಿಲ ಲೋಕಾನಾಂ ಕ್ಲಿಷ್ಟಾನಾಂ ಕ್ಲೇಶನಾಶನಃ ತ್ವಮೇಕಃ ಕ್ಲೇಶದಸ್ತೇಷಾಂ ಅನಾಸನ್ನಪದಾಂ ತವ. ತ್ವಮೇಕಃ ಕಿಲ ಕ್ಲಿಷ್ಟಾನಾಂ ಲೋಕಾನಾಂ ಕ್ಲೇಶನಾಶನಃ ಅಸಿ. ಅಂದ್ರೆ ಸ್ವಾಮಿ ಶ್ರೀಹರಿ ನೀನೇ ಅದ್ವಿತೀಯ, ನಿನಗೆ ಸಮನಾದವರು ಯಾರು ಇಲ್ಲ. ಅಂದ್ರೆ ಈ ಲೋಕದಲ್ಲಿ ಯಾರಿಗೆ ಏನೇ ಕಷ್ಟ ಆದರೂ ಕೂಡ ಆ ದುಃಖ ಪರಿಹಾರ ಆಗಬೇಕು ಅಂದ್ರೆ ಅದನ್ನ ಪರಿಹಾರ ಮಾಡುವವನು ನೀನೇ. ದುಃಖ ವಿನಾಶಕ ನೀನೇ ಆಗಿದ್ದಿ ನೋಡಿ. ಇದು ಬ್ರಹ್ಮದೇವರು ತಿಳಿಸಿಕೊಡುವ ಪಾಠ ನಮಗೆ. ಏನಾರು ದುಃಖ ಆಯ್ತು, ಏನಾರು ಕಷ್ಟ ಬಂತು, ಸುಮ್ಮನೆ ಅಳ್ತಾ ಕೂಡಬೇಡಿ ಅಂತ. ಸುಮ್ಮನೆ ಚಿಂತನೆ ಮಾಡಿದೆ, ಅಳ್ತಾ ಕೂಡಿದ್ದೇನೆ, ದೇವರ ಹತ್ರ ಮೊರೆ ಹೊಕ್ಕಿ ದೇವರ ಸ್ಮರಣೆ ಮಾಡಿ, ದೇವರ ಸ್ತೋತ್ರ ಮಾಡಿ. ನೋಡಿ, ಬ್ರಹ್ಮದೇವರಿಗೆ ತಮಗೆ ಯದ್ಯಪೇವರಿಗೆ ಯಾವ ಕಷ್ಟವೂ ಇಲ್ಲ, ಆದ್ರೂ ಕೂಡ ಈ ಲೋಕ ವಿಡಂಬನೆ ಆದ್ರೂ ಯಾಕೆ ಮಾಡಬೇಕು ಹಾಗೆಂದ್ರೆ ಸಜ್ಜನರಿಗೆ ಒಂದು ಪಾಠ ಆಗಬೇಕು ಹಾಗೆ. ಏನೇ ಕಷ್ಟ ಬಂದ್ರು ಕೂಡ ದೇವರಿಗೆ ನಾವು ಮೊರೆ ಹೊಕ್ಕಬೇಕು ಹಾಗೆ ಅಂತ. ಅದರಿಂದ ಬ್ರಹ್ಮದೇವರು ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಯದ್ಯಪಿ ಅವರಿಗೆ ಸಾಮರ್ಥ್ಯ ಇದೆ, ಆದ್ರೂ ಕೂಡ ಪರಮಾತ್ಮನ ಇಚ್ಛೆ ಆ ರೀತಿಯಾಗಿ ಬಂದರು ಹಾಗೆ ಅಂತ. ಲೋಕದಲ್ಲಿ ಯಾರಿಗೆ ಏನೇ ಕಷ್ಟ ಇದ್ರೂ ಅದನ್ನ ನಾಶ ಮಾಡತಕ್ಕವ ನೀನೇ ಹಾಗೆ ಅಂತ. ತ್ವಂ ತವ ಅನಾಸನ್ನ ಪದಾಂ ತೇಷಾಂ ತ್ವಮೇಕಃ ಕ್ಲೇಶದಃ ಅಸಿ. ತಥಾಚ ಯೇ ಜನಾಃ ಭವತಃ, ಯಾವ ಜನರು ನಿನ್ನನ್ನು ಆಶ್ರಯಿಸಿಲ್ಲ, ಅನಾಸನ್ನ ಪದಾಂ ಅಂದ್ರೆ ಅದರ್ಥ ಭಗವಂತನಿಗೆ ವಿಮುಖರಾಗಿ ಇರ್ತಾರೆ, ದೇವರನ್ನು ಆಶ್ರಯಿಸಿ ಇರೋದಿಲ್ಲ. ತೇಭ್ಯಃ ತ್ವಮೇವ ಏಕಃ ಕ್ಲೇಶಪ್ರದಾಯಕ, ಅವರಿಗೆ ಕ್ಲೇಶಪ್ರದನು ನೀನೇ ಆಗಿದ್ದಿ ಹಾಗೆಂತ. ಅದರಿಂದ ಎಲ್ಲವನ್ನು ನಿಯಮನ ಮಾಡುವವ ನೀನೇ ಹಾಗೆಂತ. ದೇವರ ಮೊರೆ ಹೊಕ್ಕಿದರೆ ದುಃಖಗಳನ್ನ ತೆಗಿತಾನೆ, ದೇವರಿಗೆ ವಿರೋಧ ಮಾಡಿದರೆ ದುಃಖಗಳನ್ನ, ಪಾಪಗಳನ್ನು, ರೋಗಗಳನ್ನು ದೇವರು ಕೊಡ್ತಾನೆ ಹಾಗೆ ಅಂತ. ಈ ರೀತಿಯಾಗಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದರು ಹಾಗೆ ಅಂತ. 'ಸೋವಧಾತ್
ಸೋಪದಾರ್ಯಸ್ಯ ಕಾರ್ಪಣ್ಯಂ ವಿವಿಕ್ತಾಧ್ಯಾತ್ಮದರ್ಶನಃ ವಿಮುಂಚಾತ್ಮತನಂ ಘೋರಂ ಇತ್ಯುಕ್ತೋ ವಿಮೋಹ ಚ. ಇಷ್ಟು ಮಾತುಗಳನ್ನ ಬ್ರಹ್ಮದೇವರು ಹೇಳಿದಾಗ ಪರಮಾತ್ಮ ಹೇಳಿದ, ವಿವಿಕ್ತ ಅಧ್ಯಾತ್ಮ ದರ್ಶನ ಸಹ ಶ್ರೀಹರಿ, ಶುದ್ಧ ಜ್ಞಾನ ಸ್ವರೂಪನಾದ ಪರಮಾತ್ಮ ಶ್ರೀಹರಿ, ಬ್ರಹ್ಮದೇವರ ಅಂತರ್ಯಾಮಿಯಾದ ಪರಮಾತ್ಮನ ರೂಪ. ಅಸ್ಯ ಕಾರ್ಪಣ್ಯಂ ಅವಧಾರ್ಯ, ಬ್ರಹ್ಮದೇವರ ಮನಸ್ಸಿನ ವೃತ್ತಿಯನ್ನ ಅರಿತವರಾಗಿ ಬ್ರಹ್ಮದೇವರನ್ನು ಕುರಿತು ಹೇಳ್ತಾರೆ ಪರಮಾತ್ಮ. ಏನು ಅಂತ? ಘೋರಾಂ ಆತ್ಮತನು ವಿಮುಂಚ ಇತಿ. ಅಂದ್ರೆ ಬ್ರಹ್ಮದೇವರು ಸೃಷ್ಟಿಕಾಲದಲ್ಲಿ ಅನೇಕ ಶರೀರಗಳನ್ನ ಧಾರಣೆ ಮಾಡ್ತಾರೆ. ನಾವು ನೋಡಿದೀವಿ ಮೊದಲಿಂದ. ಛಾಯಾ ಅಂದ್ರೆ ಅವರ ನೆರಳನ್ನ ಶರೀರವಾಗಿ ಇಟ್ಕೊಂಡ್ರು, ಅದರಿಂದಲೇ ರಾತ್ರಿ ಹುಟ್ಟಿತ್ತು ಹಾಗೆಂತ. ತದನಂತರ ಹಗುಲನ್ನ ಶರೀರವಾಗಿ ಮಾಡಿದ್ರು, ದೇವತೆಗಳು ಹುಟ್ಟಿದ್ರು ಹಾಗೆಂತ. ನೋಡಿ, ಹಿಂದಿನ ಸೃಷ್ಟಿಯ ಪ್ರಕ್ರಿಯೆ ಇದು. ಶರೀರ ಹೇಗೆ ಸೃಷ್ಟವಾಯಿತು ಹಾಗೆಂದ್ರೆ, ಬ್ರಹ್ಮದೇವರು ಮೊದಲು ಆ ಶರೀರವನ್ನ ಸ್ವೀಕಾರ ಮಾಡಿ ಅವರು ಏನು ವ್ಯಾಪಾರ ಮಾಡ್ತಾರೆ ಅದನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಈಗ ನೋಡಿ, ಬ್ರಹ್ಮದೇವರು ಜಗನ ಎನ್ನತಕ್ಕ ಶರೀರವನ್ನ ಧರಿಸಿದಾಗ ಅದರಿಂದ ಅಸುರರು ಹುಟ್ಟಿದ್ರು ಹಾಗೆಂತ. ಅಸುರರು ಹುಟ್ಟಿ ಅವರು ಏನ್ ಮಾಡ್ತಾರೆ? ಅವರು ವಿಷಯ ಸುಖದಲ್ಲೇ ಆಸಕ್ತರಾಗಿ ಇರ್ತಾರೆ ಹಾಗೆಂತ. ಈ ರೀತಿಯಾಗಿ ನಾವು ಮಾಡ್ತಾ ಬಂದದನ್ನು ನೋಡ್ತೀವಿ. ಆಗ ಪರಮಾತ್ಮ ಹೇಳ್ತಾನೆ, ನೀ ಏನು ಜಗನ ಶರೀರ ಇಟ್ಕೊಂಡಿದೆಯಲ್ಲ, ಆ ಶರೀರವನ್ನು ಬಿಟ್ಟು ಬಿಡು ಹಾಗೆಂತ. ನೋಡಿ, ಬ್ರಹ್ಮದೇವರಿಗೆ ಅನೇಕ ಶರೀರಗಳಿದೆ. ಆ ಮಹತ್ತತ್ವ ಅಭಿಮಾನಿ ಅವರು, ಮಹತ್ತತ್ವಕ್ಕೆ ಅಭಿಮಾನಿ, ಮಹತ್ತತ್ವದ ಒಂದು ಶರೀರ ಇದೆ ಅವರಿಗೆ. ಅದನ್ನ ಬಿಟ್ರು ನಾವು ತಿಳ್ಕೋಬಾರ್ದು. ಬ್ರಹ್ಮದೇವರ ಶರೀರವನ್ನು ಬಿಟ್ರು ಹಾಗೆಂದ್ರೆ ಮಹತ್ತತ್ವ ಹೋಯ್ತು ಹಾಗೆ ತಿಳ್ಕೋಬಾರ್ದು. ಮಹತ್ತತ್ವದ ಶರೀರ ಬೇರೆ. ಸೃಷ್ಟಿ ಮಾಡುವ ಕಾಲದಲ್ಲಿ ತೆಗೆದುಕೊಳ್ಳುವ ಅನೇಕ ಶರೀರಗಳು ಬೇರೆ ಬೇರೆ ಹಾಗೆ ಒಂದೊಂದೇ ನೋಡ್ತಾ ಇದ್ದೀವಿ. ಅದನ್ನ ಬಿಟ್ರು ಹಾಗೆ ಅಂತ. ಅದೇ ಮುಂದಿನ ಆ ವರ್ಗದವರಿಗೆ, ಆ ಗಣದವರಿಗೆ ಶರೀರವಾಗಿ ಬರ್ತಾ ಇದೆ ಹಾಗೆ ಅಂತ. ಈ ರೀತಿಯಾಗಿ ಜಗನದ ಆ ಶರೀರವನ್ನ ಬಿಡು ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಘೋರಾಂ ಆತ್ಮತನು ವಿಮುಂಚ, ನೀನು ಘೋರವಾದ ಈ ಭಯಾನಕವಾದ ಈ ತಾಮಸ ತನುವನ್ನ ನೀನು ಬಿಟ್ಟು ಬಿಡು ಹಾಗೆ ಅಂತ. ಈ ರೀತಿಯಾಗಿ ಹೇಳಿದಾಗ ಬ್ರಹ್ಮ ತಾಂ ತನು ವಿಮೋಚಃ, ಬ್ರಹ್ಮದೇವರು ಆಗ ಆ ಶರೀರವನ್ನೇ ಬಿಟ್ರು ಹಾಗೆ. ನೋಡಿ, ಆ ಶರೀರದಿಂದ ಮತ್ತೆ ಅಸುರರೆಲ್ಲ ಹುಟ್ಟಿ ಬರ್ತಾರೆ. ಅಸುರರ ಶರೀರ ಅದರಿಂದ ನಿರ್ಮಾಣವಾದದ್ದು ಅಂತ ಒಟ್ಟ ಅಭಿಪ್ರಾಯ. ಅದೇ ಬ್ರಹ್ಮದೇವರಿಗೆ ಮೋಹ ಎನ್ನತಕ್ಕದ್ದು ಇಲ್ಲ. ಇಲ್ಲಿ ತೋರಿಸೋದು ಅವರು ಕೇವಲ ಅಸುರ ಜನ ಮೋಹಕ್ಕಾಗಿ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವಿಚಾರವನ್ನ ಕೊಡ್ತಾ ಇದ್ದಾರೆ. ನೋಡಿ, ಹೇಳ್ತಾರೆ ನೋಡಿ, ಕೂರ್ಮ ಪುರಾಣದ ಮಾತು. ವ್ಯಸೃಜನ್ ಮಲವದೇಹಂ ಬಾಹ್ಯಂ ನತು ನಿಜಂ ಪುರ ಬ್ರಹ್ಮ ತಚ್ಚ ಹರಾದಿತ್ವಂ ಪ್ರಾಪ ದೇವಾದಿ ದೈವತನ್ ಇತಿ ಕೋರ್ಮೆ. ಅಂದ್ರೆ ಸೃಷ್ಟಿಕಾಲದಲ್ಲಿ ಬ್ರಹ್ಮದೇವರು ಅನೇಕ ಶರೀರಗಳನ್ನ ಸ್ವೀಕಾರ ಮಾಡ್ತಾರೆ, ಅದನ್ನ ಬಿಡ್ತಾರೆ. ನತು ನಿಜಂ ಹಾಗೆಂತ. ನಿಜವಾದ ಆ ಮಹತ್ತತ್ವದ ಶರೀರವನ್ನು ಅವರು ಬಿಟ್ಟಿಲ್ಲ. ಆದ್ರೆ ಯಾವುದು ಮಲಿನವಾದದ್ದು, ಮಲವತ್ತರವಾದದ್ದು ಅಂತಹ ಶರೀರ ಏನಿತ್ತು ಅದರಿಂದಲೇ ಸೃಷ್ಟಿ ಆಯ್ತದು, ಅದನ್ನ ಅವರು ಬಿಟ್ರು ಹಾಗೆ ಅಂತ ಅದರ ಅಭಿಪ್ರಾಯ. ತ್ವಾಂ ಕ್ವಣಚರಣಾಂ ಭೋಜಂ ಮದವಿಹ್ವಲಲೋಚನಾಂ ಕಾಂಚಿಕಾಲಾಪ ವಿಲಸದ್ ದುಕೂಲಚ್ಛನ್ನರೋಧಸಂ. ಈ ಶ್ಲೋಕ ಮುಂದಿನ ಶ್ಲೋಕದ ಜೊತೆಗೆ ಅನ್ವಯ ಆಗ್ತದೆ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರಿಂದ ಶರೀರವ ಬಿಡಲ್ಪಟ್ಟ ಆ ಶರೀರ ಅದೇನಾಯ್ತದು ಸಾಯಂ ಸಂಧ್ಯಾ ಅಂತ ಒಂದು ರೂಪವನ್ನು ತಾಳಿತ್ತಂತೆ. ಅದೊಂದು ಸ್ತ್ರೀ ರೂಪವನ್ನು ತಾಳಿತು ಅಂತ ಹೇಳ್ತಾರೆ. ನೋಡಿ, ನಾವು ಮೊದಲು ನೋಡಿದ್ದೀವಿ, ರಾತ್ರಿಯನ್ನ ಸೃಷ್ಟಿ ಮಾಡಿದ್ರು, ಹಗುಲನ್ನ ಸೃಷ್ಟಿ ಮಾಡಿದ್ರು ಹಾಗೆ ಅಂತ. ಅದು ಎರಡರ ಮಧ್ಯದಲ್ಲಿ ಬರತಕ್ಕದ್ದು ರಾತ್ರಿ ಹಗಲಿನ ಮಧ್ಯಕಾಲ, ಅಂದ್ರೆ ಸಾಯಂ ಸಂಧ್ಯಾ ಅಂತ ಕರೀತಾರೆ ಅದನ್ನ. ಸಾಯಂ ಸಂಧ್ಯಾ, ಸಂಧಿ ಅಂದ್ರೆ ಜಾಯಿಂಟ್ ಅಂತ ಅರ್ಥ, ಜಾಯಿಂಟ್. ಸೊ ಆ ಒಂದು ಕಾಲದಲ್ಲಿ ಇರೋದ್ರಿಂದ ಅದನ್ನ ಸಂಧ್ಯಾಕಾಲ ಅಂತ ಕರೆಯೋದು. ಎರಡು ಕಾಲ ಸೇರುವ ಒಂದು
ಜಂಕ್ಷನ್ ಅದು. ಅದರಿಂದ ಆ ಬ್ರಹ್ಮದೇವರ ಶರೀರದಿಂದ ಸಂಧ್ಯಾ ಶರೀರ ಸಂಧ್ಯಾಂಬ ಕಾಲಕ್ಕೆ ಅಭಿಮಾನಿನಿ ದೇವತೆಯವರು ಅವರ ಸ್ತ್ರೀ ರೂಪ ಅಂತ ರೂಪ ಬಂತು, ಅತಿ ಸುಂದರವಾದ ಸ್ತ್ರೀ ರೂಪ ಅಂತ ಅವರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಚರಣ ಕಮಲದಲ್ಲಿ ಗೆಜ್ಜೆಗಳು ಇತ್ತು, ಒಳ್ಳೆ ಒಳ್ಳೆ ಧ್ವನಿಗಳು ಉತ್ಪನ್ನವಾದವು, ಕಮಲದಂತ ಕಣ್ಣುಗಳು ಹಾಗೆ ಅಂತ ಈ ರೀತಿಯಾಗಿ ಸುಶೋಭಿತವಾದ ಆ ಶರೀರ. ತಾದೃಶೀಂ ತಾಂ ತೇ ಅಸುರಾಹ ದೃಷ್ಟವಂತಹ, ಅಂತ ಶರೀರವನ್ನ ಅಸುರರೆಲ್ಲ ನೋಡಿದ್ರು ಹಾಗೆ ಅಂತ ಹೇಳ್ತಾರೆ. ಮೋಹಕ್ಕೆ ಒಳಗಾದರು ಅಂತ ಒಟ್ಟು. ಇನ್ ಅನ್ಯೋನ್ಯಾಶ್ಲೇಷಯೋತ್ತುಂಗ ನಿರಂತರ ಪಯೋಧರಾಂ ಸುನಾಸಾಂ ಸುದ್ವಿಜಾಂ ಸ್ನಿಗ್ಧ ಹಾಸಲೀಲಾವಲೋಕನಾಂ. ಇನ್ನು ಆ ಸಂಧ್ಯಾ ಶರೀರ ರೂಪದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ತ್ರೀ ಅತಿ ಎತ್ತರವಾದ ಸುಂದರವಾದ ಮಧ್ಯದ ಭಾಗ, ಸುಂದರವಾದ ಮೂಗು, ದಂತ ಪಂಕ್ತಿಗಳು, ಹಲ್ಲುಗಳು ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸಾ ಪ್ರೇಮಪೂರ್ಣ ಹಾಸ್ಯೇನ, ಪ್ರೇಮಪೂರ್ಣವಾದ ನಗುವಿನಿಂದ ವಿಲಾಸದಿಂದ ಕಟಾಕ್ಷಂ ಕರೋತಿ ಸ್ಮ. ತಾದೃಶೀಂ, ಆ ಕಾಮಿನಿ ರೂಪವಾದ ಆ ಸಂಧ್ಯಾ ರೂಪವನ್ನು ನೋಡಿ ಅಸುರಾಹ ಮುಗ್ಧಾಸಂತಹ ತಾಂ ಜಗೃಹು, ಅಸುರರು ಮೋಹ ಹೊಂದಿ ಅವಳ ಹತ್ರ ಹೋದರು ಹಾಗೆ ಅಂತ ಹೇಳ್ತಾರೆ. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.